ಎಲ್ರಿಗೂ ನಮಸ್ಕಾರ. ಹೇಮಂತ್ ಮಾತಾಡ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಅನ್ನೋದು ಮಕ್ಕಳಿಗೆ ಎಷ್ಟು ಮುಖ್ಯ ಅಲ್ವಾ ಸ್ನೇಹಿತರೆ. ಅದೊಂದು ಇಲ್ಲ ಅಂದರೆ ನಮ್ಮ ಜೀವನನೇ ಹಾಳಾಗುತ್ತೆ ಅನ್ನೋದಕ್ಕೆ ಈ ಕಥೆನೇ ಉದಾಹರಣೆ. ಅವತ್ತು 2023ನೇ ಇಸ್ವಿ ಅನಿಸುತ್ತೆ. ಇದು ನಿಜ ಜೀವನ ಪ್ರೇಮ ಕಥೆಗಳು. 2023ನೇ ಇಸ್ವಿ ಸೀತಾ ಅನ್ನೋ ಒಂದು ಹುಡುಗಿ ಇಂಜಿನಿಯರಿಂಗ್ ಓದಬೇಕು ಅಂತ ಆಗ್ತಾನೆ ಬೆಂಗಳೂರಿಗೆ ಬರ್ತಾಳೆ. ಸೀತಾ ಬೆಂಗಳೂರಿಗೆ ಬಂದು ಇಂಜಿನಿಯರಿಂಗ್ಗೆ ಫಸ್ಟ್ ಇಯರ್ ಕಾಲೇಜ್ಗೆ ಜಾಯ್ನ್ ಆಗ್ತಾಳೆ. ಫಸ್ಟ್ ಇಯರ್ ಕಾಲೇಜ್ಗೆ ಜಾಯ್ನ್ ಆದಮೇಲೆ ಯಾರು ಕೂಡ ಅವಳಿಗೆ ಹೆಲ್ಪ್ ಮಾಡ್ತಿರಲ್ಲ, ಯಾಕಂದರೆ ಅವಳು ಕಪ್ಪಗಿರ್ತಾಳೆ. ಅದಕ್ಕೆ ಯಾಕೆ ಅಂದರೆ ಅವಳ ಸೌಂದರ್ಯ ಚೆನ್ನಾಗಿಲ್ಲ ಅಂತ ಯಾರು ಕೂಡ ಹೆಲ್ಪ್ ಮಾಡ್ತಿರಲ್ಲ. ತುಂಬ ಸ್ಫುರದ್ರೂಪಿ ಸೀತಾ, ಬಟ್ ಅವಳು ಕಪ್ಪಗಿರಲ್ಲ. ಅವತ್ತೊಂದು ದಿವಸ ಮಾತ್ರ ಗೊತ್ತಿಲ್ಲದೆ ಮಸಿ ಬಳ್ಕೊಂಡು ಬಂದಿರ್ತಾಳೆ. ನಮ್ಮ ಜೀವನದಲ್ಲೂ ಹಂಗೆ ಅಲ್ವಾ, ಮಾಡ್ದಿರೋದಕ್ಕೂ ಕೂಡ ಕೆಲವೊಂದು ಟೈಮ್ ಮಸಿ ಬೀಳ್ತಾರೆ. ಇದು ಹಾಗೆ ಈ ಕಥೆಯಲ್ಲಿ. ಸೀತಾ ಅವತ್ತು ಗೊತ್ತಿಲ್ಲದೆ ಯಾವುದೋ ಒಂದು ಗಾಡಿದು ಮಸಿ ಮುಖಕ್ಕೆ ಕಂಡುಕೊಂಡಿರುತ್ತೆ. ಅವತ್ತೊಂದು ದಿನ ಸೀತಾ ಕಾಲೇಜಲ್ಲಿ ಎಕ್ಸಾಮ್ ಬರೆದ್ಬಿಟ್ಟು ಹೋಗ್ತಾ ಇರ್ತಾಳೆ. ಹೋಗಬೇಕಾದ್ರೆ ಮಳೆ ಬರ್ತಾ ಇರುತ್ತೆ. ಇನ್ನೇನು ಅವಳು ಮನೆಯಲ್ಲಿ ನೆನೆದು ಪುಸ್ತಕ ಕೆಳಗೆ ಬಿದ್ದೋಗುತ್ತೆ. ಆ ಟೈಮಲ್ಲಿ ಒಬ್ಬ ಹುಡುಗ ಬಂದು ಆ ಪುಸ್ತಕನ ಎತ್ಕೊಡ್ತಾನೆ. ಆ ಮಳೆಯಲ್ಲಿ ಆ ಹುಡುಗ ಅವಳಿಗೆ ಪುಸ್ತಕ ಎತ್ತು ಕೈ ಕೊಟ್ಬಿಟ್ಟು ತಗೊಳ್ಳಿ, ಮನೆಗೆ ಸೇಫಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ. ಆ ಹುಡುಗ ಯಾರು? ಅರ್ಜುನ್ ಅಲ್ಲ, ರಾಮ್. ರಾಮ್ ಅನ್ನೋ ಹುಡುಗ ಅವಳಿಗೆ ಮಳೇಲಿ ನೆನಿಬೇಕಾದ್ರೆ ತನ್ನ ಬಟ್ಟೆಯಲ್ಲಿ ಅಳ್ತನೆಲ್ಲ ಒರೆಸಿ ಮನೆಯವ್ರಿಗೂ ಬಿಟ್ಟು ಹೋಗ್ತಾನೆ. ಅಷ್ಟಕ್ಕೂ ಈ ಸೀತಾ ಇಂಜಿನಿಯರ್ ಆಗಬೇಕು ಅಂತ ಯಾಕೆ ಅಂದ್ಕೊಂಡ್ಲು ಗೊತ್ತಾ? ಅವಳು ಇಂಜಿನಿಯರ್ ಆಗಬೇಕು ಅನ್ನೋದು ಅವಳ ತಂದೆ ತಾಯಿ ಆಸೆಯಾಗಿತ್ತು. ಹುಟ್ಟಿದಾಗ್ಲಿಂದನೂ ಅವಳಿಗೆ ಸ್ವಲ್ಪ ಕಾಣಿಸ್ತಾ ಇತ್ತು ಪೂರ್ತಿ, ಆಯಿತಾ. ಅವಳು ಇಂಜಿನಿಯರ್ ಆಗಲೇಬೇಕು ಅಂತ ಅವರ ತಂದೆ ತಾಯಿಗಳ ಬಲವಂತಕ್ಕೋಸ್ಕರ ಇಂಜಿನಿಯರಿಂಗ್ ಕಾಲೇಜ್ಗೆ ಬಂದು ಸೇರ್ಕೋತಾಳೆ. ಒಂದಿನ ಏನಾಗುತ್ತೆ, ಅದೇ ಕಾಲೇಜ್ಗೆ ಒಂದು ಹುಡುಗನ ಎಂಟ್ರಿ ಆಗುತ್ತೆ. ಅವನೇ ರಾಮ್. ಅವನ್ನ ನೋಡಿ ಅವಳು ಶಾಕ್ ಆಗ್ತಾಳೆ. ನೀವು ಮಳೇಲಿ ನೆನಿಬೇಕಾದ್ರೆ ಹೆಲ್ಪ್ ಮಾಡಿದ ಹುಡುಗ ಅಲ್ವಾ ಅಂತ ಅವಳು ಕೇಳ್ತಾಳೆ. ಆಗ ಹೌದು ಅಂತ ಅವನು ಹೇಳ್ತಾನೆ. ಕತೆ ಮುಂದೆ ಏನಾಗುತ್ತೆ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ನೋಡ್ತಾ ಇರಿ. ಕತೆ ಹೆಸರು ತ್ಯಾಗ, ಸ್ಯಾಕ್ರಿಫೈಸ್. ಮತ್ತೆ ಏನು ನಡಿಬೇಕಾದ್ರೆ ರಾಮ್ಗೆ ತಂದೆ ತಾಯಿ ಇರ್ತಾರೆ, ಸೀತಾಗೆ ಒಬ್ಳು ತಂಗಿ ಕೂಡ ಇರ್ತಾಳೆ. ಆ ತಂಗಿ ಹೆಸರು ಶ್ವೇತಾ. ತಂದೆ ಕೃಷ್ಣಪ್ಪ, ತಾಯಿ ರುಕ್ಮಿಣಿ. ಇಬ್ಬರು ಮಕ್ಕಳು, ಒಬ್ಳು ಸೀತಾ, ಒಬ್ಳು ಶ್ವೇತಾ. ತುಂಬ ಕಷ್ಟಪಟ್ಟು ಬೆಳೆಸಿರ್ತಾರೆ. ಅವಳು ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರ್ಕೊಂಡ್ಮೇಲೆ ಅವತ್ತು ಮಳೆಯಲ್ಲಿ ಹೆಲ್ಪ್ ಮಾಡಿದಂಥ ಹುಡುಗ ರಾಮ್ ಅದೇ ಕಾಲೇಜಿಗೆ ಬಂದು ಸೇರ್ಕೋತಾನೆ. ಮುಂದೇನಾಯಿತು, ರಾಮ್ ಮತ್ತು ಸೀತಾ ಭೇಟಿ ಆಗ್ತಾರ? ಮುಂದೆ ಅವರಿಬ್ಬರ ಮಧ್ಯೆ ಏನಾಗ್ಬೋದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡೋದಕ್ಕೆ ನಾನು ಮತ್ತೆ ಬರ್ತೀನಿ. ಅದಕ್ಕೂ ಮುಂಚೆ ಒಂದು ಪ್ರೇಮ ಕವಿತೆ.
ಹಕ್ಕಿ ಇರುವುದು ಗೂಡಿನಲ್ಲಿ, ಪ್ರೀತಿ ಇರುವುದು ಹೃದಯದಲ್ಲಿ, ಅಲೆಗಳಿರುವುದು ಸಮುದ್ರದಲ್ಲಿ. ನೀನೆಂದೆಂದು ಇರುವೆ, ನೀ ನನ್ನ ಮನಸ್ಸಿನಲ್ಲಿ. ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂಜಾನೆಯ ಮಂಜಿನಂಟೆ ನನ್ನೊಳಗೆ ನೀನಿರುವೆ ಹೇಮಾಂತ್, ನಿನ್ನ ಹೆಸರಲ್ಲಿ ಒಂದು ಶಾಂತಿ, ನೆನಪಿದೆ ನಮ್ಮ ಪ್ರೀತಿ ಅನಾಂತ್. ಈ ಮೌನವು ಸಾಕ್ಷಿಯಾಗಿದೆ, ನೀ ನನ್ನ ಜೀವ ಎಂದೆಂದಿಗೂ.